ಮೈಸೂರಿನಲ್ಲಿ ಇಸ್ಕಾನ್ ದತ್ತಗಳ್ಳಿ ವತಿಯಿಂದ 5ನೇ ವಾರ್ಷಿಕ ಶ್ರೀ ಜಗನ್ನಾಥ ರಥಯಾತ್ರೆ ಮಹೋತ್ಸವ. ಸನಾತನ ಧರ್ಮದ ಘೋಷಣೆಯೊಂದಿಗೆ ರಾಜ ಬೀದಿಯಲ್ಲಿ ಅದ್ದೂರಿ ಮೆರವಣಿಗೆ. ಸಾವಿರಾರು ಭಕ್ತರು ದೇವರ ಪ್ರಸಾದ ಸವಿದರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದು ಇಸ್ಕಾನ್ ದತ್ತಗಳ್ಳಿ ವತಿಯಿಂದ ಆಯೋಜಿಸಿದ್ದ 5ನೇ ವಾರ್ಷಿಕ ಶ್ರೀ ಜಗನ್ನಾಥ ರಥಯಾತ್ರೆ ಮಹೋತ್ಸವ ನಗರದ ರಾಜ ಬೀದಿಗಳಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸನಾತನ ಧರ್ಮದ ಘೋಷಣೆಯೊಂದಿಗೆ ಸಾವಿರಾರು ಭಕ್ತರು ರಥಯಾತ್ರೆಯಲ್ಲಿ ಭಾಗವಹಿಸಿ ಜಯ ಜಗನ್ನಾಥ ಎಂದು ಜಯಘೋಷ ಕೂಗಿದರು. ರಾಜಬೀದಿಗಳಲ್ಲಿ ಜನರು ದೇವರ ಕೃಪೆಗೆ ಪಾತ್ರರಾದರು. ಮಹೋತ್ಸವದ ಅಂಗವಾಗಿ 1000ಕ್ಕೂ ಅಧಿಕ ಜನರಿಗೆ ದೇವರ ಪ್ರಸಾದ ವಿತರಿಸಲಾಯಿತು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಸುಧೀರ್ ಚೈತನ್ಯ ದಾಸ್, ವೇಣು ಕೃಷ್ಣದಾಸ್, ನಾಗೇಶ್ವರ ನಿತ್ಯಾನಂದ ದಾಸ್, ನಂದಮಲ ಕಂದ ಕೃಷ್ಣದಾಸ್ ಸೇರಿದಂತೆ ಇಸ್ಕಾನ್ ಪ್ರಭುಗಳು ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು. ಜುಲೈ 23 ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಆರಂಭವಾದ ರಥಯಾತ್ರೆ ಸಂಜೆ 7 ರಿಂದ 9 ಗಂಟೆವರೆಗೆ ಪಿಕೆವಿ ಆಚಾರ್ಯ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡಿತು. ಈ ಒಂದು ಸಂದರ್ಭದಲ್ಲಿ ಭಕ್ತರು ಪ್ರಜಾಭವನ್ ಟಿವಿ ಮಾಧ್ಯಮದವರೊಂದಿಗೆ ಭಕ್ತಿಪೂರ್ವಕ ಮಾತುಗಳನ್ನು ಹಂಚಿಕೊಂಡರು. ಬ್ಯೂರೋ ರಿಪೋರ್ಟ್ಗೆ ಕಾಂತರಾಜು, ಪ್ರಜಾಭವನ್ ಟಿವಿ, ಮೈಸೂರು. ನೀಲಾಮಯಿ ಜಾಹ್ನವಿ ದೇವಿದಾಸಿ. ನಾನು ದತ್ತಗಳ್ಳಿ ಪ್ರವಚನ ಮಂದಿರದಿಂದ ಅಲ್ಲಿಗೆ ಸದಸ್ಯರು. ಇಲ್ಲಿ ಮೈಸೂರಲ್ಲಿ ಜಗನ್ನಾಥ ರಥಯಾತ್ರೆ ಆಗ್ತಾ ಇರೋದು ತುಂಬಾ ವಿಶೇಷ. ಯಾಕಂದ್ರೆ ನಮ್ಗೆ ಎಲ್ಲರಿಗೂ ಜಗನ್ನಾಥಪುರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲಿಯ ರಶ್ ಇದೆಲ್ಲ ನೋಡಿದ್ರೆ ನಮ್ಗೆ ಎಷ್ಟು ಪುಣ್ಯವಂತರು ಅಂದ್ರೆ ಜಗನ್ನಾಥ ಇಲ್ಲಿ ತಾನೇ ಬಂದು ಸ್ವತಃ ನಮ್ಗೆ ತನ್ನ ಕೃಪೆಯನ್ನ ಕೊಡ್ತಾ ಇದ್ದಾನೆ. ಸೊ ಅದನ್ನ ನಾವು ತಗೋಬೇಕಂದ್ರೆ ಎಷ್ಟು ಪುಣ್ಯವಂತರು. ನಮ್ದು ಮೈಸೂರು ಒಂದು ಸಾಂಸ್ಕೃತಿಕ ನಗರ. ಈ ಒಂದು ಸಂಸ್ಕೃತಿನ ಎಷ್ಟು ಚೆನ್ನಾಗಿ ನಾವು ಇವತ್ತು ಜಗನ್ನಾಥ ನಮ್ಗೆ ಎಲ್ಲರಿಗೂ ತೋರಿಸ್ಕೊಡ್ತಾ ಇದ್ರೆ ನಮ್ಮ ಸನಾತನ ಧರ್ಮ ಅನ್ನೋದು ಉಳಿಬೇಕು ಅಂತ ಹೇಳಿದ್ರೆ ಈ ತರ ಕಾರ್ಯಕ್ರಮಗಳು ಆಗ್ಬೇಕು. ಈ ತರ ಕಾರ್ಯಕ್ರಮಗಳಿಂದನೇ ನಾವು ಇವತ್ತು ನಮ್ಮ ಸನಾತನ ಧರ್ಮವನ್ನ ಉಳಿಸ್ಕೊಳ್ಬಹುದು. ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಜನರ ಒಂದು ಶ್ರಮ ಇದೆ. ಅದರಲ್ಲಿ ಆ ಶ್ರಮ ಏನಂದ್ರೆ ರಾತ್ರಿ ಬೆಳಿಗ್ಗೆ ಅನ್ನೋದು ಏನು ಲೆಕ್ಕಿಸದೆ ಇವತ್ತು ಎಲ್ಲಾ ಜನರಿಗೂ ಇದನ್ನ ತಲುಪಿಸಿದ್ದಾರೆ. ಇದು ಜಗನ್ನಾಥನ ಕೃಪೆಯನ್ನ ತಲುಪಿಸಿದ್ದಾರೆ. ಸೊ ಇದನ್ನ ನಮಗೆ ಅವಕಾಶ ಮಾಡಿಕೊಟ್ಟ ಮೈಸೂರಿನ ಜನತೆಗೆ ನಾವು ಯಾವಾಗಲೂ ಚಿರಋಣಿಯಾಗಿದ್ದೇವೆ. ಹೇ ಕೃಷ್ಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಹೆಸರು ಶ್ಯಾಮಕಾಂತ ಇಂದುಲೇಖ ದೇವಿದಾಸಿ. ಸೊ ನಾನು ಸತತವಾಗಿ ಈ ಒಂದು ಇಸ್ಕಾನ್ ದೇವಸ್ಥಾನಕ್ಕೆ 10 ವರ್ಷಗಳಿಂದ ಬರ್ತಾ ಇದ್ದೀನಿ. ಇದು ನಮ್ಮ ದೇವಸ್ಥಾನದ 5ನೇ ವರ್ಷದ ಜಗನ್ನಾಥ ರಥಯಾತ್ರೆ. ಸೊ ತುಂಬಾ ವೈಭವದಿಂದ ಅದ್ಧೂರಿಯಾಗಿ ಈ ಒಂದು ಜಗನ್ನಾಥ ರಥಯಾತ್ರೆ ನಡೀತು. ಸೊ ಮಧ್ಯಾಹ್ನ ಕೂಡ ಜನ ತುಂಬಿ ಬಂದಿದ್ರು ಪ್ರಸಾದಕ್ಕೆ. ಈಗಲೂ ಕೂಡ ಜನ ತುಂಬಿ ಬಂದಿದ್ದಾರೆ. ಮತ್ತೆ ರಥ ಕೂಡ ನಮ್ಮ ಒಂದು ದಿವ್ಯವಾದ ಬೀದಿಗಳಲ್ಲಿ ಭವ್ಯವಾಗಿ ಜಗನ್ನಾಥ ರಥ ಸಾಗಿತು. ಎಲ್ಲ ತುಂಬಾ ಸುಸೂಕ್ತವಾಗಿ, ತುಂಬಾ ಶುಭಕರವಾಗಿ ಈ ವರ್ಷದ 2026ರ ಜಗನ್ನಾಥ ರಥಯಾತ್ರೆ ಇಲ್ಲಿಗೆ ಅಂತಿಮಗೊಂಡಿದೆ. ಮುಂದಿನ ವರ್ಷ 2027ರಲ್ಲಿ ಕೂಡ ಮತ್ತೆ ಜಗನ್ನಾಥ ಬರ್ತಾನೆ. ಎಲ್ಲರೂ ದಯವಿಟ್ಟು ಜಗನ್ನಾಥ ರಥಯಾತ್ರೆಗೆ ಬಂದು ಆ ಜಗನ್ನಾಥನ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಕೇಳ್ಕೊತೀನಿ. ಸತತವಾಗಿ 5 ವರ್ಷಗಳಿಂದ ನಮ್ಮ ಒಂದು ಸೆಂಟರ್ ನಲ್ಲಿ ಈ ಒಂದು ಜಗನ್ನಾಥ ರಥಯಾತ್ರೆಯನ್ನು ಮಾಡ್ಕೊಂತ ಬರ್ತಿದೀವಿ. ಇದು 5ನೇ ವರ್ಷದ ಯಾತ್ರೆ. ನಮ್ಗೆ ಜಗನ್ನಾಥನ ಈ ಒಂದು ರಥಯಾತ್ರೆಯ ಕೃಪೆ ನಮ್ಗೆ ಶ್ರೀಲ ಪ್ರಭುಪಾದರಿಂದ ಒಂದು ಸಿಕ್ಕಿದೆ. ಸೊ ನೋಡ್ಬೋದು, ಜಗನ್ನಾಥ ಪುರಿಯಲ್ಲಿ ನಾವು ಆ ರಥಯಾತ್ರೆಯ ಬೀದಿಯಲ್ಲಿ ಹೋಗಿ ನೂಕನುಗ್ಗಲು ಇದ್ರಲ್ಲೆಲ್ಲ ಆ ಜಗನ್ನಾಥನ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಟಿಕೆಟ್, ಟ್ರೈನು, ಫ್ಲೈಟ್ ಎಲ್ಲಾ ರಿಸರ್ವೇಶನ್ ಸಿಗೋದು ಕಷ್ಟ ಇದೆ. ಅದೇ ನಮ್ಮ ಮೈಸೂರಿನಲ್ಲೇ ನಮ್ಮ ರೋಡ್ ನಲ್ಲಿ, ನಮ್ಮ ರಸ್ತೆಗಳಲ್ಲಿ ಜಗನ್ನಾಥ ಬರ್ತಾನೆ ಅಂದಾಗ ನಾವೆಲ್ಲ ಇನ್ನೂ ಹೆಚ್ಚು 100 ಪಟ್ಟು 1000 ಪಟ್ಟು ಹುಮ್ಮಸ್ಸಿಂದ ನಾವು ಜಗನ್ನಾಥನ ನಾವು ಇಲ್ಲಿ ರಥಯಾತ್ರೆನ ಮಾಡ್ಬೇಕು ಪ್ರತಿ ವರ್ಷ. ಜಗನ್ನಾಥ ರಥಯಾತ್ರೆಯಿಂದ ನಮಗೆ ತುಂಬಾ ಜನ ಸಹಕರಿಸಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ಪ್ರತಿ ವರ್ಷನೂ ಕ್ರೌಡ್ ಜಾಸ್ತಿ ಆಗ್ತಾನೆ ಇದೆ. ಅವರ ಒಂದು ಪ್ರೀತಿ ವಿಶ್ವಾಸ ನಮ್ಗೆ ಹಿಂಗೆ ತೋರಿಸ್ತಿದ್ದಾರೆ.
ಸೊ ನಾವೆಲ್ಲರನ್ನು ಕೇಳ್ಕೊತೀವಿ, ಹೀಗೆ ನೆಕ್ಸ್ಟ್ ಇಯರ್ ಜಗನ್ನಾಥನ ಇದೇ ಖುಷಿ ಸಂಭ್ರಮದಿಂದ ನಾವೆಲ್ಲರೂ ಈ ಪೂರಿ ಜಗನ್ನಾಥನ ಒಂದು ರಥಯಾತ್ರೆಯನ್ನು ಆಚರಿಸೋಣ ಅಂತ. ಸೊ ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಓಪನ್ ಆಗಿ 11 ವರ್ಷ, ನಾವು 5 ವರ್ಷದಿಂದ ರಥಯಾತ್ರೆ ಮಾಡ್ಕೊಂಡ್ ಬರ್ತಾ ಇದೀವಿ. ಆದ್ರೆ ಇದು ಶೀಲ ಪ್ರಭುಪಾದವರ ಕೃಪೆಯಿಂದ ಈ ಜಗನ್ನಾಥರ ರಥಯಾತ್ರೆ ನಾವು ಒರಿಸ್ಸಾಗೆ ಹೋಗಿ ಅಷ್ಟು ದೂರ ದರ್ಶನ ಮಾಡಿ ಅಷ್ಟು ಜನಗಳ ಮಧ್ಯೆ ತುಂಬಾ ಕಷ್ಟ ಆಗ್ತಿತ್ತು. ಈಗ ನಮ್ಮ ಜಗನ್ನಾಥನ ರಥಯಾತ್ರೆ ಮೈಸೂರಿನಲ್ಲಿ 5ನೇ ವರ್ಷದ ನಡೀತಾ ಇದ್ದು ತುಂಬಾ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಇಷ್ಟೊಂದು ಜನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಆದ್ರೂ ಇಷ್ಟೊಂದು ಜನ ಬಂದು ತುಂಬಾ ಸಹಕರಿಸಿದ್ದಾರೆ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ. ಮತ್ತೆ ಇನ್ನು ಇದೇ ರೀತಿ ಮುಂದಿನ ವರ್ಷ ಹೆಚ್ಚು ಹೆಚ್ಚು ಜನರು ಇನ್ನೂ ಸೇರ್ಲಿ, ಇನ್ನೂ ಭಗವಂತನ ಕೃಪೆಗೆ ಪಾತ್ರರಾಗ್ಲಿ, ಮತ್ತೆ ಅವ್ರಿಗೂ ಭಗವಂತನ ಕೃಪೆ ಸಿಗ್ಲಿ, ಇನ್ನು ಮುಂದೆ ಇದೇ ತರ ನಡ್ಕೊಂಡು ಹೋಗ್ಲಿ ಅಂತ ಬಯಸ್ತೀನಿ.